ಎಲ್ಲಿಗೆ? ಸ್ಕೂಲಿಗೆ. ಇವತ್ತು ಹೇರ್ ಕಟ್ನ ಮಾಡ್ಕೊಳಕ್ಕೆ ರೆಡಿಯಾಗಿ ನಿಂತಿದ್ದೀನಿ. ಅಯ್ಯೋ ದೇವ್ರೇ, ನಾನು ರೆಡಿಯಾಗಿದ್ದೀನಿ. ಎಲ್ಲಿಗೆ? ಸ್ಕೂಲಿಗೆ. ಚೆನ್ನಾಗಿದೆಯಾ? ನಾನು ಚೆನ್ನಾಗಿದೆಯಾ? ಹೇಳ್ತಾರೆ. ನಾನು ಚೆನ್ನಾಗಿ ಕಾಣ್ತಿದ್ದೀನ ಕೇಳು. ನಾನು ಚೆನ್ನಾಗಿ ಕಾಣ್ತಿದ್ದೀನಿ. ನಾನು ಚೆನ್ನಾಗಿ ಕಾಣ್ತಿದ್ದೀನ ಕಮೆಂಟ್ ಮಾಡಿ ಅಂತ ಹೇಳು. ನಾನು ಚೆನ್ನಾಗಿ ಕಾಣ್ತಿದ್ದೀನ ಕಮೆಂಟ್ ಮಾಡಿ. ಮತ್ತೆ ಸಂಜೆ ಬರ್ತೀನಿ ಅಂತ ಹೇಳು. ಮತ್ತೆ ಸಂಜೆ ಬರ್ತೀನಿ. ಕರ್ಚಿಪ್ ಇಲ್ಲಿದೆ? ಇಲ್ಲಲ್ಲ. ಇಲ್ಲಲ್ಲ. ಬೇಡ ಇಲ್ಲಿ ಇಲ್ಲಿ ಹೌದಾ? ಸರಿ ಆಯ್ತು. ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಓದ್ಬೇಕು, ತಲೆ ಮಾಡ್ಬಾರ್ದು, ಸರಿ ಹೇಳಿದೆಲ್ಲ ಕೇಳ್ಬೇಕು. ABCD ಹೇಳು ಸಾರಿ ABCD ಹೇಳು ಅಂತ ಹೇಳಿದ್ರೆ ಹೇಳ್ಬೇಕು. ಐ ಲವ್ ಯು. ಐ ಲವ್ ಯು. ಇವತ್ತು ಸೋಮವಾರ ಆಗಿದ್ರಿಂದ ಇವತ್ತು ಹೇರ್ ಕಟ್ನ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿ ನಿಂತಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಎಲ್ಲ ಟಿಪ್ಸ್ ಕೊಡ್ತೀನಿ. ಏನು ಅಂದರೆ ನನ್ನ ಚಾನಲ್ನ ಆಲ್ಮೋಸ್ಟ್ ಹೇರ್ ಕೇರಿಗೋಸ್ಕರನೇ ಸಬ್ಸ್ಕ್ರೈಬ್ ಮಾಡಿದವರು ತುಂಬ ಜನ ಇರ್ತೀರಾ. ಬಟ್ ಈಗ ರೀಸೆಂಟಾಗಿ ತುಂಬಾ ಅಡುಗೆ ವಿಡಿಯೋಗಳನ್ನೇ ಹಾಕ್ತಿದ್ದೀನಿ. ಹೇರ್ ಕೇರ್, ಸ್ಕಿನ್ ಕೇರ್ ಏನೂ ಮಾಡ್ಕೊತಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾರ್ಮಲ್ ಮಾಡ್ಕೊಳ್ತಿದ್ದೀನಿ. ಅಂದರೆ ಹೇರ್ ಆಯಿಲ್ ಅಪ್ಲೈ ಮಾಡೋದು, ಹೇರ್ ಮಸಾಜ್ ಮಾಡ್ಕೊಳ್ಳೋದು ಇಂಥದ್ದೆಲ್ಲ ಮಾಡ್ತಾ ಇದ್ದೀನಿ. ಬಟ್ ಏನು ಅಂತ ಹೇಳಿದ್ರೆ ಏರ್ ಪ್ಯಾಕ್ಗಳು ಇಂಥದ್ದನ್ನೆಲ್ಲ ಮಾಡ್ತಿರ್ಲಿಲ್ಲ. ಏಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇವಾಗ ಮಳೆ ಸ್ಟಾರ್ಟ್ ಆಗಿದ್ದರಿಂದ ಇಲ್ಲಂತೂ ತುಂಬಾ ಮಳೆ. ನನ್ನ ಬಾಡಿ ಟೈಪ್ ಯಾವ ಥರ ಅಂತ ಹೇಳಿದ್ರೆ ಸ್ವಲ್ಪ ಕೋಲ್ಡ್ ಟೈಪ್, ಅಂದರೆ ಬೇಗ ನನಗೆ ಕೋಲ್ಡ್ ಆಗೋದು, ಥ್ರೋಟ್ ಇನ್ಫೆಕ್ಷನ್ ಆಗೋದು ಅಂಥದ್ದೆಲ್ಲ ಬೇಗ ಆಗಿಬಿಡುತ್ತೆ. ಸೊ ಹಾಗಾಗಿ ಏರ್ ಪ್ಯಾಕ್ನ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಏರ್ ಆಯಿಲ್ನ ಮಾತ್ರ ಅಪ್ಲೈ ಮಾಡ್ಕೊತಿದ್ದೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಮಳೆ. ಇನ್ನು ನೆಕ್ಸ್ಟ್ ವೀಕ್ಗಳಲ್ಲೆಲ್ಲ ನಾನು ಏರ್ ಪ್ಯಾಕ್ನ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮಳೆ ನೀರಲ್ಲಿ ಏನಾದ್ರು ನಾವು ನಂದ್ಬಿಟ್ರೆ ತುಂಬ ಡ್ಯಾಂಡ್ರಫ್ ಪ್ರಾಬ್ಲಮ್, ಈಚಿಂಗ್ ಪ್ರಾಬ್ಲಮ್ ಈ ಥರದ್ದೆಲ್ಲ ಬರುತ್ತೆ. ಒಂದು ವೇಳೆ ತುಂಬ ನಂದಿದ್ದೀರಾ ಅಂತ ಹೇಳಿದ್ರೆ ಏರ್ ವಾಶ್ ಮಾಡೋದಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಾದರೂ ತುಂಬ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ ಅಂದರೆ ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂಗಳನ್ನ ಇವಾಗ ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಹಾಗೆ ಡ್ಯಾಂಡ್ರಫಿಗೋಸ್ಕರ ತುಂಬಾ ಏರ್ ಪ್ಯಾಕ್ ಇದೆ, ಅದನ್ನೆಲ್ಲ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ನಿಮ್ಮ ಹೇರು ಹೆಲ್ತಿಯಾಗಿರುತ್ತೆ. ಹಾಗೆ ಒಂದೊಳ್ಳೆ ಹೆಲ್ತಿ ಫುಡ್ನ ತಗೊಳ್ಳೋದು ತುಂಬ ಇಂಪಾರ್ಟೆಂಟು. ಈಗ ಏನು ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಕೇರ್ನು ಮಾಡ್ಕೋಬೋದು, ಬಟ್ ಇಂಟರ್ನಲ್ಲಿನೂ ಅಷ್ಟೇ ಕೇರ್ ಮಾಡಬೇಕಾಗುತ್ತೆ. ಫುಡ್ಗಳನ್ನ ನಾವು ಹೇರ್ ಗ್ರೋತಿಗೆ ಯಾವ ಥರ ಇಂಪಾರ್ಟೆಂಟಾಗಿ ನಾವು ಫುಡ್ಗಳನ್ನ ತಗೋಬೇಕು, ಅದನ್ನು ತಗೊಂಡ್ರೆ ನಮಗೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಓಕೆನಾ? ಇನ್ನೂ ಒಂದು ಏನು ಅಂತ ಹೇಳಿದರೆ ಮರ್ತೋಯ್ತು. ತುಂಬ ಮಾತಾಡ್ತಿರುವಾಗ ಹಾಗೆ ನನಗೆ ಮರ್ತೇ ಹೋಗ್ಬಿಡುತ್ತೆ. ಏನು ಅಂತ ಹೇಳಿದ್ರೆ ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು, ಅವಾಗ ಮರ್ತೋಗಲ್ಲ. ಅಯ್ಯೋ ದೇವ್ರೇ, ಮಳೆಗಾಲ ಬಂತು ಅಂದರೆ ಆಲ್ಮೋಸ್ಟ್ ನೀರು ಕುಡಿಬೇಕು ಅಂತ ಅನ್ಸೋದೇ ಇಲ್ಲ ಯಾರಿಗೂ. ಬಟ್ ಚೆನ್ನಾಗಿ ನೀರು ಕುಡೀರಿ. ಬಾಡಿ ಆಗಲಿ ಅಥವಾ ಹೇರ್ ಆಗಲಿ ಮಾಯ್ಶ್ಚರೈಸರ್ ಆಗಿರುತ್ತೆ. ಅದನ್ನು ಕುಡಿಯೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಲೈಟಾಗಿ ಬಿಸಿ ಮಾಡಿ ಕುಡೀರಿ. ಹೇರ್ ಕಟ್ ಮಾಡುವಾಗ ಕ್ವಶನ್ ಕೇಳಿದ್ರಿ ನೀವು, ಯಾವಾಗಲೂ ಹೇರ್ ಕಟ್ ಮಾಡ್ಕೊತಿದ್ರೆ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತಾ ಅಂತ ಹೇಳಿ. ಯಾವಾಗಲೂ ಹೇರ್ ಕಟ್ ಅಂತ ಹೇಳಿದರೆ ನೀವು ಅಟ್ಲೀಸ್ಟ್ ಒಂದು 4-5 ಮಂತ್ ಆ ಗ್ಯಾಪಲ್ಲಿ ಒಂದು ಸ್ವಲ್ಪ ಟ್ರಿಮ್ ಮಾಡಿಕೊಂಡ್ರೆ ಸಾಕು. ನಿಮ್ಮ ಹೇರ್ನ ತುಂಬ ಲಾಂಗಾಗಿ ಗ್ರೋತ್ ಮಾಡಬೇಕು ಅಂತಿದ್ರೆ ಜಸ್ಟ್ ಟ್ರಿಮ್ ಮಾಡಿದರೆ ಸಾಕು. ನಿಮಗೇನಾದರೂ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿಸ್ಕೋಬೋದು. ಹೇರ್ ಗ್ರೋತ್ ಚೆನ್ನಾಗಿ ಆಗುತ್ತಾ ಅಂತ ಕೇಳಿದರೆ ಹೇರ್ ಗ್ರೋತ್ ಚೆನ್ನಾಗಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಟ್ರಿಮ್ ಮಾಡ್ಕೊಳ್ಳೋದು. ಅಂದರೆ ನಿಮಗೆ ಸ್ಪ್ಲಿಟ್ ಎಂಡ್ಸ್ ಆ ಥರದ್ದೇನಾದರೂ ಹೇರ್ ತುಂಬ ಡ್ರೈ ಇದೆ ಅಂಥದ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ಥರ ಟ್ರಿಮ್ ಮಾಡ್ಕೊಳ್ಳುವಾಗ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಹೋಗುತ್ತಲ್ವ, ಆಗ ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ, ಹೇಳ್ತೀನಿ. ಹಾಗೆ ಅಮಾವಾಸ್ಯೆ ನೆಕ್ಸ್ಟ್ ಡೇ ಇದು ಸೋಮವಾರ. ಇವತ್ತು ನಾನು ಹೇರ್ ಕಟ್ನ ಮಾಡ್ಕೊಳ್ತಿದ್ದೀನಿ. ಹಾಗೆ ಈ ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು. ಅಂದರೆ ನಾನಿವತ್ತು ಸೋಮವಾರ ಮಾಡ್ಕೊಳ್ತಿದ್ದೀನಿ, ಮಂಗಳವಾರ ಈ ವಿಡಿಯೋ ಸಿಗ್ಬೋದು. ಬಟ್ ಏನು ಬೇಜಾರು ಮಾಡ್ಕೋಬೇಡಿ. ನಿಮಗೆ 5th ಐ ಥಿಂಕ್ 4th ಅಮಾವಾಸ್ಯೆ ಇದೆ. ನೀವು 5th ಕಟ್ ಮಾಡ್ಕೋಬೋದು ಹೇರ್ನ, ಏನು ಬೇಜಾರು ಮಾಡ್ಕೋಬೇಡಿ. ಸೊ ಈಗ ನಾನು ಹೇರ್ ಕಟ್ನ ಮಾಡೋದನ್ನ ಹೇಳ್ತೀನಿ. ಹೇರ್ ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ಬಾಚಣಿಗೆ ರಿಬ್ಬನ್ನು ಬಾಚಣಿಗೆ, ಹಾಗೆ ಸೀಸರು, ಏರ್ ಗ್ರೋತ್ ವಾಟ್ರು, ಹಾಗೆ
ಈ ಥರ ಕ್ಲಿಪ್ ತೊಗೊಂಡಿದ್ದೀನಿ. ಫಸ್ಟು ಟ್ಯಾಂಗಲ್ಸ್ನ ನಿಧಾನಕ್ಕೆ ನೀವು ಆಲ್ರೆಡಿ ನಾನು ರಿಮೂವ್ ಮಾಡಿದ್ದೀನಿ. ಇನ್ನೊಂದು ಸರಿ ಇನ್ನೇನಾದರೂ ಇದ್ದರೆ ಸ್ವಲ್ಪ ಅದನ್ನೆಲ್ಲ ನೀಟಾಗಿ ಈ ಥರ ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ. ಇದರಲ್ಲಿ ಪೂರ್ತಿಯಾಗಿ ಟ್ಯಾಂಗಲ್ಸ್ನ ರಿಮೂವ್ ಮಾಡಿದ ನಂತರ ನೀವು ಈ ಬಕ್ತಲೆ ಅಂತ ಏನು ಹೇಳ್ತೀವಲ್ಲ ಇದನ್ನು ಸ್ಟ್ರೈಟ್ ಲೈನ್ನ ತೆಗಿಬೇಕು. ನಂದು ಆ್ಯಕ್ಚುಲಿ ಸ್ಟ್ರೈಟಾಗಿ ಈ ಥರ ಬಂದುಬಿಡುತ್ತೆ, ಏನು ಟೆನ್ಷನ್ ಇಲ್ಲ. ಹಿಂಗಂದರೆ ಸಾಕು, ಇಲ್ಲಿಂದ ಅಲ್ಲಿ ತನಕ ರೋಡ್ ಕ್ರಿಯೇಟ್ ಆಗಿಬಿಡುತ್ತೆ. ಈಗ ಕ್ರಿಯೇಟ್ ಆಗಿಬಿಟ್ಟಿದೆ ನೋಡಿ ಎಷ್ಟು ನೀಟಾಗಿ. ನಾನೇನು ತುಂಬ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ, ಅದು ಏನು ಅಂತಲೇ ಗೊತ್ತಿಲ್ಲ. ಏನು ಸ್ಪ್ರೇ ನೀರಾದರೂ ತೊಗೋಬೋದು, ಈ ಥರ ಏರ್ ಗ್ರೋತ್ ವಾಟ್ರ್, ರೋಸ್ ವಾಟ್ರ್ ಏನು ಬೇಕಾದ್ರೂ ತೊಗೋಬೋದು. ಓಕೆನಾ, ಅದನ್ನು ಸ್ಪ್ರೇ ಮಾಡ್ಕೋಬೇಕು ಫಸ್ಟು. ಅಯ್ಯೋ ನಾನು ನಿಧಾನ ಮಾತಾಡ್ತಿದ್ದೀನಿ ಅನಿಸುತ್ತೆ, ಸ್ವಲ್ಪ ಕೇಳಿಸಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟು ನೀಟಾಗಿ ಈ ಥರ ಸ್ಪ್ರೇನ ಮಾಡ್ಕೋಬೇಕು. ನಾನು ಹೇಳ್ದಂಗೆ ನಿಮ್ಮದು ಸ್ಟ್ರೈಟ್ ಏರಾದರೆ ಏನು ಅಷ್ಟು ತೊಂದರೆ ಆಗಲ್ಲ, ಬಟ್ ಸ್ವಲ್ಪ ರಫ್ ಇದೆ ಅಂತೆಲ್ಲ ಹೇಳಿದರೆ ನೀವು ಸ್ವಲ್ಪ ಜಾಸ್ತಿ ಥಂಡಿ ಮಾಡ್ಕೋಬೇಕಾಗುತ್ತೆ ಏರ್ನ. ಈಗ ಹೇರ್ ಸ್ಪ್ರೇ ಎಲ್ಲ ಮಾಡ್ಕೊಂಡಾದ ನಂತರ ಈಗ ಒಂದು ಲೋ ಪೋನಿಟೇಲ್ನ ನಾನು ಈಗ ಮಾಡ್ಕೋಬೇಕಾಗುತ್ತೆ. ನಾನೇನು ಅಂತೇಳಿದರೆ ಇವಾಗ ತುಂಬ ಲೆಂತಿಯಾಗಿ ಹೇರ್ ಕಟ್ ಏನು ಮಾಡ್ತಿಲ್ಲ, ಒಂದು ಸ್ವಲ್ಪ ಮಾಡಿ ತೋರಿಸ್ತೀನಿ. ಅದೇ ಮೆಥಡಲ್ಲಿ ನೀವು ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತನ್ನ ನೀವು ಕಟ್ ಮಾಡ್ಕೊಬೋದು. ಆಲ್ರೆಡಿ ನಾನು ತುಂಬ ಸರಿ ಹೇರ್ ಕಟ್ ಮಾಡಿ ಲೆಂತ್ ತುಂಬಾ ಶಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದ್ರ ಜೊತೆ ಲಾಸ್ಟ್ ಟೈಮೆಲ್ಲ ನಾನು ಲೇಯರ್ ವಿತ್ ಸ್ಟೆಪ್ ಕಟ್ ಅದನ್ನೆಲ್ಲ ಮಾಡಿಸ್ಬಿಟ್ಟು ಹೇರೆಲ್ಲ ತುಂಬ ಅಂದರೆ ತುಂಬ ತೆಳ್ಳಗೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಇನ್ನು ಸದ್ಯಕ್ಕೆ ಮಾಡಿಕೊಂಡ್ರೆ ಸ್ಟ್ರೈಟ್ ಕಟ್ ಮಾತ್ರ ಮಾಡ್ಕೋಬೇಕು ಅಂತ ಲಾಸ್ಟ್ ಟೈಮಿಂದ ಸ್ಟ್ರೈಟ್ ಕಟ್ಟೇ ಮಾಡ್ಕೊತಿರೋದು. ಈಗ ಪೋನಿಟೇಲ್ ಹಾಕೊಂಡಾದ ನಂತರ ಈ ಥರ ಕ್ಲಿಪ್ನ ಹಾಕೊಂಡ್ಬಿಟ್ಟು ನಿಧಾನಕ್ಕೆ ಸ್ಟ್ರೈಟಾಗಿ ಎಳ್ಕೊಬೇಕು. ಈಗ ಕಾಣಿಸ್ತಿದೆಯಲ್ಲ, ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡ್ರೆ ನಿಮಗೆ ಕಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಓಕೆನಾ, ಈ ಥರದ್ದು ಒಂದು ವೇಳೆ ನಿಮಗೆ ಈ ಥರ ಕ್ಲಿಪ್ ಇಲ್ಲ ಅಂತ ಹೇಳಿದರೆ ನೀವು ಇದನ್ನು ತಗೋಬೋದು ಈಸಿ. ಆನ್ಲೈನಲ್ಲಿ 80-90 ರುಪೀಸಿಗೆಲ್ಲ ಸಿಕ್ಬಿಡುತ್ತೆ. ಈ ಥರ ತಗೊಳ್ಳಿ. ನೀವು ಒಂದು ಸರಿ ತೊಗೊಂಡ್ರೆ ಪದೇ ಪದೇ ಕಟ್ ಮಾಡೋದು ಯಾವಾಗಲೂ ಈಸಿ. ಹಾಗೆ ಒಂದು ಕ್ಲಿಪ್ ಈ ಥರ ನಿಮ್ಮ ಹೇರಿಗೋಸ್ಕರ ತೆಗೆದಿಟ್ಕೊಳ್ಳಿ, ಅಥವಾ ನಿಮಗೆ ಗ್ರೋಸರೀಸ್ ಪ್ಯಾಕ್ ಮಾಡಿಡೋಕ್ಕೂ ಇದು ಯೂಸ್ ಆಗುತ್ತೆ. ಗೊತ್ತಲ್ಲ, ಇದು ಗ್ರೋಸರಿ ಪ್ಯಾಕ್ ಮಾಡೋದು ಆ್ಯಕ್ಚುಲಿ. ಇಲ್ಲಿ ನೋಡಿ ಎಕ್ಸ್ಟ್ರಾ ಇದು ಲೆಂತಿ ಕಡಿಮೆ ಇರೋ ಹೇರ್ ಅದು ಬಿದ್ದೋಗಿರೋದು. ಓಕೆನಾ, ಈಗ ಏನು ಅಂತೇಳಿದರೆ ಕಟ್ ಮಾಡ್ಕೋಬೇಕು ಇದನ್ನ ಸ್ಟ್ರೈಟ್. ಈಗ ನಿಮಗೆ ಈ ಥರ ಕ್ಲಿಪ್ ಇದ್ದರೆ ನಿಮಗೆ ಸ್ಟ್ರೈಟ್ ಕಟ್ ಮಾಡೋದು ಈಸಿ. ಈ ಥರ ಸ್ಟ್ರೈಟಾಗಿ ಇರುತ್ತೆ, ಏನು ತೊಂದರೆ ಇಲ್ಲ. ಫಸ್ಟ್ ಕಟ್ ಮಾಡಿಬಿಡ್ತೀನಿ. ಈಗ ಇನ್ನೊಂದು ಸರಿ ಈಚೆ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು ಹೇರ್ನ ಸೆಟ್ ಮಾಡಿಬಿಟ್ರು ಈ ಥರ ಈಚೆ ಸೈಡಿಂದ ಒಂದು ಸರಿ ಕಟ್ ಮಾಡ್ಕೊಳ್ಳಿ. ಹಾಗೆ ಈ ಥರ ಕಟ್ ಮಾಡ್ಕೊಂಡು ನಿಮಗೆ ಸ್ಟ್ರೈಟ್ ಕಟ್ಟು ನೀಟಾಗಿ ಆಗಿಬಿಡುತ್ತೆ. ಇನ್ನೊಂದು ಏನು ಅಂತ ಹೇಳಿದರೆ, ಇದು ನಾನೀಗ ಆಲ್ರೆಡಿ ತೋರಿಸಿದ್ದೀನಲ್ಲ ನಿಮಗೆ, ಅದನ್ನು ಇನ್ನೂ ಒಂದು ಸರಿ ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡ್ತಿದ್ದೀರಲ್ಲ, ಒಂದು ಸರಿ ನಾನು ಕಟ್ ಮಾಡಿ ಆಗಿದೆ, ನಿಮಗೆ ಸ್ಟ್ರೈಟಾಗಿ ಕಾಣಿಸ್ತಿದೆ ಅಲ್ವಾ. ಏನು ಅಂತೇಳಿದರೆ, ಪೋನಿಟೈಲ್ ಹಾಕಿಬಿಟ್ಟು ನೀವು ಈ ಕ್ಲಿಪ್ ಇದೆಯಲ್ಲ, ಗ್ರೋಸರಿ ಕ್ಲಿಪ್ಪು, ಅದನ್ನು ನೀವೇನು ಪೋನಿಟೈಲ್ ಹಾಕಿರ್ತೀರ ಅದ್ರ ಕೆಳಗಡೆ ನೀಟಾಗಿ ಈ ಥರ ಕ್ಲಿಪ್ನ ಹಾಕ್ಕೋಬೇಕು. ಟೈಟಾಗಿ ಹಾಕ್ಕೊಳ್ಳಿ. ಟೈಟಾಗಿ ಹಾಕ್ಕೊಂಡು ಈಗ ನಿಧಾನವಾಗಿ ತೋರಿಸ್ತೀನಿ. ಮೊದಲನೇದು ಅಷ್ಟು ಅರ್ಥ ಆಗಲ್ಲ ಅಂತ ಇನ್ನೊಂದು ಸರಿ ನಾನು ತೋರಿಸ್ತಿದ್ದೀನಿ. ಹಾಗೆ ಈಗ ಸ್ವಲ್ಪ ಅಗಲ ಮಾಡ್ಕೊಂಬಿಟ್ಟು ಕ್ಲಿಪ್ಪನ್ನ ಕರೆಕ್ಟಾಗಿ ಸ್ಟ್ರೈಟ್ ಮಾಡ್ಕೊಬೇಕು. ಸ್ಟ್ರೈಟ್ ಮಾಡಿಕೊಂಡು ನಿಧಾನಕ್ಕೆ ಟೈಟಾಗಿ ಇಟ್ಕೊಂಡು ನಿಧಾನಕ್ಕೆ ಎಳಿತಾ ಬನ್ನಿ, ಆವಾಗ ನಿಮಗೆ ಸ್ಟ್ರೈಟಾಗಿ ಬರುತ್ತೆ. ಅದೇ ಥರ ನಾನು ಏನು ಹೇಳೋದು ಅಂದರೆ, ಮನೇಲಿ ಯಾರಾದರೂ ಒಬ್ಬರು ನಿಮಗೆ ಹೆಲ್ಪಿಗಿದ್ದರೆ ಅವ್ರ ಹತ್ರ ಮಾಡಿಸ್ಕೊಳ್ಳಿ, ಪಕ್ಕ ತುಂಬ ನೀಟಾಗಿ ಸ್ಟ್ರೈಟ್ ಕಟ್ ಬರುತ್ತೆ. ನಾವೇ ಸೆಲ್ಫ್ ಮಾಡ್ಕೊಳ್ಳುವಾಗ ಸ್ವಲ್ಪ ಏನಾದರೂ ವೇರಿಯೇಷನ್ ಆಗ್ಬೋದು. ಬಟ್ ಯಾರಾದರೂ ನಿಮಗೆ ಹೆಲ್ಪಿಗಿದ್ದಾರೆ ಮನೇಲಿ ಅಂತಂದರೆ ನಿಮಗೆ ನೀಟಾಗಿ ಸ್ಟ್ರೈಟ್ ಕಟ್ ಬರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಈಸಿ ಅಂದರೆ ಈಸಿ ಮೆಥಡ್ ಇದು ಸ್ಟ್ರೈಟ್ ಕಟ್ ಮಾಡ್ಕೊಳ್ಳೋಕ್ಕೆ. ಇದು ನಿಮಗೆ ಖಂಡಿತ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ನಿಧಾನಕ್ಕೆ ಎಳಿತಾ ಬರ್ತಿದ್ದೀನಿ ನೋಡಿ. ಹಾಗೆ ಲೆಂತ್ ಎಷ್ಟು ಬೇಕೋ ಅಲ್ಲಿಗೆ ಸ್ಟಾಪ್ ಮಾಡಿ ಕಟ್ ಮಾಡಿಕೊಂಡ್ರೆ ಆಯಿತು.
ಈಗ ನಾನು ಮತ್ತೆ ಇನ್ನೊಂದು ಸರಿ ಏನು ಕಟ್ ಮಾಡ್ಕೊಳಕ್ಕೆ ಹೋಗ್ತಿಲ್ಲ, ನಿಮಗೆ ತೋರ್ಸೋಕ್ಕೋಸ್ಕರ ಮತ್ತೆ ಒಂದು ಸರಿ ತೋರಿಸ್ದೆ ಅಷ್ಟೇ. ಈಗ ಈ ಕಡೆ ತಿರುಗಿಸಿ ನೋಡಿದ್ರೆ ಎಲ್ಲ ಕರೆಕ್ಟಾಗಿದೆ. ಬಟ್ ಆದ್ರೂ ಸ್ವಲ್ಪ ಲೆಂತಲ್ಲಿ ಏನಾದರೂ ಡಿಫ್ರೆನ್ಸ್ ಬಂದರೆ ಬರ್ಬೋದು. ಅದಕ್ಕೆ ಈ ಥರ ಕಟ್ ಮಾಡಿ ಆದ ನಂತರ ಇನ್ನೊಂದು ಸ್ಟೆಪ್ಪನ್ನು ಫಾಲೋ ಮಾಡ್ಕೊಳ್ಳಿ. ಈಗ ಹೇರ್ ಕಟ್ ಆದ ನಂತರ ಮತ್ತೆ ನೋಡಿ ಈ ಥರ 2 ಭಾಗನ ಮಾಡ್ಕೋಬೇಕು ಹೇರ್ನ, ಮತ್ತು ನೀಟಾಗಿ ಬಾಚ್ಕೋಬೇಕು. ಹಾಗೆ ಕರೆಕ್ಟಾಗಿ 2 ಸೈಡನ್ನು ಕರೆಕ್ಟಾಗಿ ನೋಡಿ ಲೈನ್ನ ಫ್ರಂಟಿಂದ ಲೈನು ಬ್ಯಾಕ್ ಸೈಡ್ ತನಕನೂ ಕರೆಕ್ಟಾಗಿರಬೇಕು ನಿಮಗೆ. ಆ ಥರ ನೋಡಿ ಹೇರ್ನ 2 ಭಾಗ ಮಾಡಿಬಿಟ್ಟು ಈ ಥರ ಮುಂದೆಗೆ ಒಂದು ಜುಟ್ಟು ಹಾಕ್ಕೊಳ್ಳಿ. ಈ ಥರ ಪೋನಿಟೈಲ್ ಹಾಕಿಬಿಟ್ಟು ನೀವು ಈ ಥರ ನೋಡಿ ಕೈಯಲ್ಲೇ ಈ ಥರ ಸ್ಟ್ರೈಟಾಗಿ ಎಳೆದು ನೋಡಿ ಕಟ್ ಮಾಡ್ಕೊಬೋದು. ಅಥವಾ ನೀವು ಈಗ ಆಲ್ರೆಡಿ ಕ್ಲಿಪ್ ಇದೆಯಲ್ಲ ಅದನ್ನು ಹಾಕಿಬಿಟ್ಟು ನೀಟಾಗಿ ಅದೇ ಥರ ನಿಧಾನಕ್ಕೆ ಎಳೆದ್ಬಿಟ್ಟು ಗಟ್ಟಿಯಾಗಿ ಸ್ಲೋ ಆಗಿ ಎಳ್ಕೊಂಡು ಲೆಂತಲ್ಲಿ ಇವಾಗ ಏನಾದರೂ ನಿಮಗೆ ಫುಲ್ ಲೆಂತ್ ಲಾಸ್ಟ್ ತನಕ ಎಳೀರಿ. ಅಲ್ಲೇನಾದರೂ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಬಂತು ಅಂದರೆ ಆ ಡಿಫ್ರೆನ್ಸ್ ಏನು ಬರ್ತಿದೆಯಲ್ಲ ಅದನ್ನು ಕಟ್ ಮಾಡಿಬಿಡಿ. ಆವಾಗ ನಿಮಗೆ ಸ್ಟ್ರೈಟ್ ಕಟ್ಟು ತುಂಬ ನೀಟಾಗಿ ಬರುತ್ತೆ. ಸೊ ಇಲ್ಲಿ ಏನಾದರೂ ಡೌಟ್ ಇದೆ ಅಥವಾ ನಿಮಗೇನು ಕ್ಲಾರಿಟಿ ಏನಾದ್ರು ಸಿಗಲಿಲ್ಲ ಅಥವಾ ಬೇರೆ ಏನಾದ್ರು ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಈ ಸದ್ಯಕ್ಕಂತೂ ಬೇರೆ ಹೇರ್ ಕಟ್ ಅಂತೂ ಮಾಡ್ಕೊಳಕ್ಕೆ ಹೋಗ್ತಿಲ್ಲ ನಾನು. ಸ್ಟಾರ್ಟಿಂಗ್ ಅಂತೂ ತುಂಬ ಚೆನ್ನಾಗಿತ್ತು ನನ್ನ ಹೇರು. ನಾನೇನು ಮಾಡಿಬಿಟ್ಟೆ ಅಂದರೆ ಒಂದು ಸರಿ ಸ್ಟೆಪ್ ಕಟ್ ಮಾಡಿಸೋದು, ಇನ್ನೊಂದು ಸರಿ ಲೇಯರ್ ವಿತ್ ಸ್ಟೆಪ್ಪು ಈ ಥರ ಎಲ್ಲ ಮಾಡಿಸ್ದೆ. ಅಂದರೆ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ, ಡಿಫ್ರೆಂಟಾಗಿ ಅನ್ನಿಸ್ತಿತ್ತು. ಬಟ್ ಕೆಲವೊಂದು ಸರಿ ಅವಾಗಿಂದ ಹೇರ್ ನೆನೆಸ್ಕೊಂಡ್ರೆ ಇವಾಗ ಆ ಥರ ಇಲ್ವಲ್ಲ ಅಂತ ಒಂದ್ಸರಿ ಬೇಜಾರು ಆಗುತ್ತೆ. ಹಾಗೆ ಸ್ಟ್ರೈಟ್ ಕಟ್ ನೀವು ನೋಡ್ತಿದ್ದೀರಲ್ವ, ಸ್ವಲ್ಪ ಬ್ರೈಟ್ನೆಸ್ಸು ಕಡಿಮೆ ಇದೆ. ಹಾಗೆ ನನ್ನ ಹಸ್ಬೆಂಡ್ ಹತ್ರ ಒಂಚೂರು ಫೋಟೋ ತೆಗೀರಿ ಅಂದರೆ ಅವರು ಸ್ವಲ್ಪ ನೀಟಾಗಿ ತೆಗ್ದಿಲ್ಲ. ಹಾಗೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.